ಇನ್ನು ನಾಳೆ ವಸಂತ ಪಂಚಮಿ ಹಿನ್ನೆಲೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಸಂತ ಪಂಚಮಿ, ಹೀಗಾಗಿ ಮತ್ತೊಂದು ಪ್ರಮುಖ ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನದ ಗಳಿಗೆ. ಈ ಒಂದು ಗಳಿಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ನಿಜಕ್ಕೂ ಜೀವನ ಪಾವನವಾಗುತ್ತೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಎಲ್ಲರೂ ಕೂಡ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ. ಮೌನಿ ಅಮಾವಾಸ್ಯದಲ್ಲಿ ಏಕಕಾಲಕ್ಕೆ ಸಾಕಷ್ಟು ಜನ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಕಾಲು ತೊಳೆದಕ್ಕೆ ಸಾಕಷ್ಟು ಮಂದಿ, ಸುಮಾರು 30 ಮಂದಿ ಮೃತಪಟ್ಟಿದ್ದರು. ಈಗ ಕುಂಭಮೇಳದ ಆಡಳಿತ ವ್ಯವಸ್ಥೆಯನ್ನು ಕೂಡ ಇನ್ನಷ್ಟು ಬಿಗಿ ಮಾಡಲಾಗಿದೆ. ಈಗ ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ಜನ ಕುಂಭಮೇಳಕ್ಕೆ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಮೂರನೇ ಹಾಗೂ ಕೊನೆಯ ಪುಣ್ಯಸ್ನಾನ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈಗಾಗಲೇ ಪ್ರಯಾಗ್ರಾಜತ್ತ ಆಗಮಿಸ್ತಾ ಇದ್ದಾರೆ. ನಿನ್ನೆವರೆಗೂ ಕೂಡ 33 ಕೋಟಿ ಭಕ್ತರಿಂದ ಪುಣ್ಯಸ್ನಾನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೌನಿ ಅಮಾವಾಸ್ಯೆ ದಿನ ನಡೆದಂಥ ಕಾಲು ತುಳಿತದ ಹಿನ್ನೆಲೆಯಲ್ಲಿ ಈಗ ಭಕ್ತರ ನಿಯಂತ್ರಣ ಮತ್ತು ಸುರಕ್ಷತಾ ಕ್ರಮಕ್ಕೆ ಗಮನವನ್ನು ಹೆಚ್ಚಳ ಮಾಡಲಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಪೊಲೀಸರಿಂದ ಅಲರ್ಟ್ ಕೂಡ ಈಗಾಗಲೇ ಘೋಷಿಸಲಾಗಿದೆ. ಜೊತೆಗೆ ಅಲ್ಲಿ ಹೆಚ್ಚಿನ ಅಲರ್ಟನ್ನು ಪೊಲೀಸರು ಹೊಂದಿದ್ದಾರೆ. ಹಾಗೆಯೇ ಭಕ್ತರು ನೂಕುನುಗ್ಗಲು ತಡೆಯಲು ಎಲ್ಲ ರೀತಿಯಂಥ ಕ್ರಮಗಳನ್ನು ಕುಂಭಮೇಳದ ಆಯೋಜಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.